ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿದ್ರು. ಆ ನಂತರ ಅವರ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿದ ನಂತರ 11 ಸಚಿವರ ಜೊತೆ ನಿನ್ನೆ ಸಭೆಯನ್ನ ಕೂಡ ಮಾಡಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸಿದ್ದಾರೆ. 11 ಜನ ಸಚಿವರ ಜೊತೆ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಹಾಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್, ಡಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಕೆ ವೆಂಕಟೇಶ್, ಎನ್ಎಸ್ ಭೋಸರಾಜು, ಹಾಗೆ ಶರಣು ಪ್ರಕಾಶ್ ಪಾಟೀಲ್, ಅದರ ಜೊತೆಗೆ ಎಸ್ಎಸ್ ಮಲ್ಲಿಕಾರ್ಜುನ ಸೇರಿದಂತೆ 11 ಸಚಿವರ ಜೊತೆ ಸಭೆಯನ್ನ ನಡೆಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. 3 ನಿಗಮ ಮಂಡಳಿಯ ಅಧ್ಯಕ್ಷರ ಜೊತೆಗೂ ಕೂಡ ಮಾತುಕತೆಯಾಡಿದ್ದಾರೆ. ಶರತ್ ಬಚ್ಚೇಗೌಡ ಸೇರಿದಂತೆ ಇನ್ನಿಬ್ಬರ ಜೊತೆ ರಣದೀಪ್ ಸಿಂಗ್ ಮಾತನಾಡಿದ್ದಾರೆ. ನೋಡಿ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಇಲ್ಲಿ ಕೂಲಂಕುಷವಾಗಿ ಒಂದು ಸಭೆಯನ್ನ ಕೂಡ ಮಾಡಲಾಗಿರುವಂತದ್ದು. ಯಾವಾಗ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು, ಬಿಆರ್ ಪಾಟೀಲ್ ರಾಜುಕಾಗೆ ಆರೋಪವನ್ನ ಮಾಡಿದ್ರು ಇಲಾಖೆಯ ಕುರಿತಂತೆ ಸ್ವಪಕ್ಷದವರ ವಿರುದ್ಧವಾಗಿ. ಆಗ ಇದ್ದಕ್ಕಿದ್ದಂತೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ. ಇನ್ನು ಶಾಸಕರ ಒಂದು ಅಹವಾಲು ಏನಿದೆ, ಸಮಸ್ಯೆಗಳು ಏನಿದೆ, ಕ್ಷೇತ್ರದ ಅಭಿವೃದ್ಧಿ ಕುರಿತಂತೆ, ಅನುದಾನ ಕುರಿತಂತೆ ಎಲ್ಲವನ್ನ ಕೂಡ 1-to-1 ಮೀಟಿಂಗ್ ತಗೊಳ್ತಾರೆ. ಅಲ್ಲಿ 103ಕ್ಕೂ ಹೆಚ್ಚು ಜನ ಶಾಸಕರು ತಮ್ಮ ಸಮಸ್ಯೆಗಳನ್ನ ಕೂಡ ಹೇಳ್ಕೊಳ್ತಾರೆ. ಹಾಗೆ ಇಂತಹ ಶಾಸಕರು ನಮಗೆ ಇದುವರೆಗೂ ಕೂಡ ಕೈಗೆ ಸಿಕ್ಕಿಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾರೆ. ಅದಾದ ನಂತರ ಇವಾಗ 1-to-1 ಮೀಟಿಂಗ್ ಏನ್ ಮಾಡ್ತಾರೆ ಅಂದ್ರೆ ಸಚಿವರ ಜೊತೆ ಮಾಡಿರುವಂಥದ್ದು. ಹಾಗಾದ್ರೆ ಯಾವ್ಯಾವ ಸಚಿವರ ಜೊತೆ ಸಭೆಯನ್ನ ನಡೆಸಿದ್ರು ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಂತ ನೋಡ್ತಾ ಹೋಗೋದಾದ್ರೆ 11 ಜನ ಸಚಿವರ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರು, ಹಾಗೆ ಪ್ರಿಯಾಂಕ್ ಖರ್ಗೆ ಅವರು, ಇನ್ನ ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್, ಡಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಕೆ ವೆಂಕಟೇಶ್, ಎನ್ಎಸ್ ಭೋಸರಾಜು, ಶರಣು ಪ್ರಕಾಶ್ ಪಾಟೀಲ್, ಹಾಗೆ ಎಸ್ಎಸ್ ಮಲ್ಲಿಕಾರ್ಜುನ ಸೇರಿದಂತೆ 11 ಜನ ಸಚಿವರ ಜೊತೆ ಒಂದು ಸಭೆಯನ್ನ, ಸುದೀರ್ಘವಾದಂತಹ ಸಭೆ ಅಂತಾನೆ ಹೇಳ್ಬೋದು. ಈ ಸಭೆಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಸಚಿವರ ಕಾರ್ಯವೈಖರಿ ಹೇಗಿದೆ ಇದನ್ನ ರಿಪೋರ್ಟ್ ಕಾರ್ಡ್ ಕೂಡ ಕೊಡೋಕೆ ಹೇಳಿರುವಂಥದ್ದು. ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನವನ್ನ ಹೊರಗಾಕಿದ್ರು, ದೂರುಗಳನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನ ಸಚಿವರೊಂದಿಗೆ 1-to-1 ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಚಿವರಿಂದ ವಿವರಣೆಯನ್ನ ಕೂಡ ಪಡೆದುಕೊಂಡ್ರು. ಹಾಗೆ ನೀವು ಹೀಗೆ ಮುಂದೆ ಎಂದೂ ಕೂಡ ಮಾಡಬಾರ್ದು ಎನ್ನುವಂತಹ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆ ಇದಾಗಿತ್ತು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಅಂದ್ರೆ ಯಾವ್ಯಾವ ಇಲಾಖೆಯ ವಿರುದ್ಧವಾಗಿ ಯಾರ್ಯಾರೆಲ್ಲ ಶಾಸಕರು ಏನೇನೆಲ್ಲ ಆರೋಪ ಮಾಡಿದ್ದಾರೆ, ಪ್ರಮುಖವಾದಂತಹ ಇಲಾಖೆಗಳ ವಿರುದ್ಧವಾಗಿ ಸ್ವಪಕ್ಷದವರು ಆರೋಪವನ್ನು ಮಾಡಿರುವಂಥದ್ದು. ಹೀಗಾಗಿ ಅವರ